ನಮಸ್ಕಾರ ರೀಪ್ಪ, ನಾನು ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಶಡ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದ್ರೆ ನನ್ನ ಫ್ರೆಂಡ್ ಮಗನಿಗೆ ಅಂದ್ರೆ ನನ್ನ ಸ್ಪೆಷಲ್ ಫ್ಯಾನಿಗೆ ಮೀಟ್ ಹಾಕೊಂಡೀನಿ. ಯಾರು ಫ್ಯಾನಿಗೆ ಮೀಟ್ ಹಾಕೊಂಡ್ರೆ ಅವರು ನನಗೆ ಏನಾರ ಕೊಡಬೇಕು. ಬಟ್ ನಾ ಇಲ್ಲಿ ತೊಗೊಂಡು ಹೊಂಟೀನಿ ನನ್ನ ಫ್ರೆಂಡಿಗೆ, ನನ್ನ ಫ್ಯಾನಿಗೆ ಛೋಟ ಕ್ಯೂಟ್ ಸಹ ಫ್ಯಾನ್ ಅದಾನ. ಬಟ್ ನನ್ನ ಫ್ರೆಂಡ್ ಇವಳಿಗೆ ನೋಡೋಕೆ ಬಂದಿಲ್ಲ ಸರಿ. ಬಟ್ ನೀರು ಕೊಟ್ಲು, ಊಟ ಮಾಡಿಸಲು, ಚಿಕನ್ ಮತ್ತು ಎಗ್, ಮಶ್ರೂಮ್ ಎಲ್ಲ ಮೂರು ತಿನ್ಸಿದ್ಲು ನನ್ನ ಫ್ರೆಂಡ್. ಅಲ್ಲಿವರೆಗೂ ಇವ ಮಲ್ಕೊಂಡಿದ್ದ ನಮ್ಮ ಛೋಟು. ಸೊ ಅವ್ನು ಎದ್ದು ಅವನಿಗೆ ಸ್ವಲ್ಪ ಕಂಫರ್ಟೇಬಲ್ ಮಾಡಿ ನಾನು ಏನು ತಂದಿದ್ದೆ. ಆ್ಯಕ್ಚುಲಿ ನನಗೇನು ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ನನ್ನ ನಿಯರ್ ಬೈ ಯಾವುದೂ ಸ್ಟೋರ್ ಇಲ್ಲ. ಅವನಿಗೆ ಪೊಮೊಗ್ರೆನೇಟ್ ಮತ್ತು ಗಾವಾ ಇಷ್ಟ ಅಂಥೇಳಿ ತೊಗೊಂಡು ಹೋಗಿದ್ದೆ. ಮತ್ತು ಇದು ಒಂದು ಕಾರಲ್ಲೇ ಸಣ್ಣದೊಂದು ಅಂಗಡಿ ಇತ್ತು, ಕಾರ್ ತೊಗೊಂಡು ಹೋಗಿದ್ದೆ. ನನಗೇನು ತೊಗೊಂಡು ಹೋಗೋಕ್ಕಾಗಲಿಲ್ಲ ಪಾಪ, ಸ್ವೀಟ್ಸ್ ಅದು ಇದು. ಬಟ್ ಇಷ್ಟ ಇತ್ತು ಅಂತೇಳಿ ತೊಗೊಂಡು ಹೋದಿದ್ದು ನಾನು. ಸ್ವಲ್ಪ ಜನ ಹೇಳತ್ತಿದ್ರು ಏನೂ ತೊಗೊಂಡು ಹೊಂಟಿಲ್ಲ, ಭಾಳ ಜೀಪುಣ ಅಲ್ಲಿ ಇದ್ರೆ ತೊಗೊಂಡು ಹೋಗಲಿ, ನಾನು ಹಂಗದ ಹೋಗಲಿ. ಬಟ್ ಇಷ್ಟು ತೊಗೊಂಡು ಹೋಗಿನಿ. ಐ ಆಮ್ ಸಾರಿ ರಮ್ಯಾ, ಬಟ್ ಐ ಲವ್ ಹಿಮ್ ಸೋ ಮಚ್. ನನ್ನ ಲವ್ ಮಾಡ್ತೀನಿಲ್ಲ, ಅದು ಭಾಳ ಅಂದ್ರೆ ಭಾಳ ಮಾಡ್ತೀನಿ ಅವನಿಗೆ. ಆ್ಯಕ್ಚುಲಿ ಇಷ್ಟು ಕ್ಯೂಟ್, ಇಷ್ಟು ಸಾಫ್ಟ್ ಟೆಡ್ಡಿ ಬಿಯರ್ ಇದ್ದಂಗೆ ಅದಾನ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ 2 ಮಂತ್ಸಿಂದ ನನಗೆ ರೆಸ್ಟ್ ಇಲ್ಲ, ಮನೆಯೊಳಗೆ ಏನೂ ಮಾಡಿಲ್ಲ ನಾನು, ಚೆಂದಾಗಿ ಊಟ ಮಾಡಿಲ್ಲ, ನಗಾಡಿಲ್ಲ, ಎಲ್ಲೂ ಹೋಗಿಲ್ಲ. ನನಗೊಂದು ಕೆಲವೊಂದಿಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹೊಸ ವರ್ಷ ಎಲ್ಲಿ ಸ್ಟಾರ್ಟ್ ಆಯ್ತು ನನಗೆ, ಅವಾಗಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನನಗೆ ಲೋನ್ ತೊಗೊಳಕ್ಕೆ ಹೋಗಿದ್ದೆ ನಾ. ಅಲ್ಲಿ ನನಗೆ ಸ್ವಲ್ಪ ಸ್ಕ್ಯಾಮ್ ಆಯಿತು. ಅದೆಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಹಂಗೆ ನೀವು ಲೋನ್ಗಿನ್ ತೊಗೊಳೋರು ಇದ್ರಲ್ಲಿ ತೊಗೊಳಕ್ಕೆ ಹೋಗಬೇಡ್ರಿ ಮತ್ತು ಅದ ಟೆನ್ಷನ್ ಒಳಗೆ ನಾ ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಊರಿಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನನ್ನ ಫ್ರೆಂಡಿಗೆ ಭಾಳ ದಿನ ಆಯ್ತು ಕರೆಯತ್ತಾಳ, ಮತ್ತು ಮಗನಿಗೂ ಮೀಟ್ ಆಗಿದ್ದಿಲ್ಲ ಅಂಥೇಳಿ ಬಂದೆ. ಈಕಿ ನಮ್ಮ ಕಾಲೇಜ್ ಫ್ರೆಂಡ್, ಧಾರವಾಡ ಒಳಗೆ ನಾವು ಒಂದೇ ಕಾಲೇಜ್ ಒಳಗೆ ಓದಿದ್ದು, ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಗೌರ್ಮೆಂಟ್ದು. ಸೊ ಅವಾಗಿಂದ ಆಕಿನ ಮದ್ವೆಗೆ ಹೋಗಿರಲಿಲ್ಲ. ಆಕಿ ಯಾವುದು ಫಂಕ್ಷನ್ ಒಳಗೆ ಮಿಸ್ ಮಾಡಿಲ್ಲ ನಮಗೆ. ಸ್ಟಿಲ್ ನಾ ಹೋಗಿರಲಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಇಲ್ಲ ಬೆಂಗಳೂರೊಳಗೆ ಅದಾಳ, ಮೀಟ್ ಆಗ್ಬೋರು ಅಂತೇಳಿ ಹೋದೆ. ನನಗೆ ಇಷ್ಟು ಖುಷಿ ಆಯ್ತು. ಅವನ ಜೊತೆ ನಾ ಆಟ ಆಡಿದೆ. ಅವ ಯಾರ ಜೊತೆನೂ ಅಷ್ಟು ಕಂಫರ್ಟೇಬಲ್ ಆಗಂಗಿಲ್ಲ. ಬಟ್ ಸ್ಟಿಲ್ ನನ್ನ ಜೊತೆ ನನ್ನ ಜೊತೆ ಆಟ ಆಡ್ದ, ತಿಂದ್ವಿ, ಮಲ್ಕೊಂಡ್ವಿ. ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು ನನಗೆ. ಒಂಥರ ಎಷ್ಟು ದಿನ ಆದ್ಮೇಲೆ ನನಗೆ ಕಿಲ ಅಂತ ನಕ್ಕಿನ ನಾನು, ನಕ್ಕಿದ್ದಿಲ್ಲ. ಸೊ ಹಂಗೆ ನನಗೆ ಯಾರಾದರೂ ಫ್ರೆಂಡ್ಸ್ಗಳು ಕರೆದ್ರೆ ಹಿಂಗೆ ಹೋಗ್ತೀನಿ ನಾನು, ಮೀಟ್ ಆಗ್ತೀನಿ. ನೀವು ಯಾರೇ ಇರಿ, ಕರಿತಾ ಇರ್ತಾರೆ. ಎಷ್ಟು ದಿನ ಇರ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ. ಒಬ್ರಿಗೊಬ್ರು ಮೀಟ್ ಆಗೋಣ, ಒಬ್ರಿಗೊಬ್ರು ಏನೋ ನಮಗೆ ಮಾಡಿದ್ರು ಏನೋ ಇದ್ರೂ ಎಲ್ಲ ಮರೆತು ಒಬ್ರಿಗೊಬ್ರ ಜೊತೆ ಚೆಂದ ಇರೋಣ ಅಂಥೇಳಿ ನಾ ಹೇಳ್ತಾ. ನೋಡ್ರಿ ಅವ ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡತ್ತಾನ. 3 ಜನ ಇರೋದವರು, ಅವ್ರ ಪಪ್ಪ ಮತ್ತು ಇವ್ರ ಮಮ್ಮಿ. ಸೊ ಇಷ್ಟು ಚಂದ ಮನೆ ಇಟ್ಕೊಂಡಾರ, ಇಷ್ಟು ಚಂದ ಟ್ರೀಟ್ ಮಾಡಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಫೀಲ್ ಆಯ್ತು. ನನಗೆ ಭಾಳ ಚಲೋ ಅನ್ನಿಸ್ತು. ಮತ್ತು ನನಗೆ ಯಾವಾಗಾರ ಬೇಜಾರಾದಾಗ ನಾ ಇಲ್ಲ ಹೋಗ್ತೀನಿ. ನನಗೆ ಅವ ಅಷ್ಟೆಲ್ಲ ತಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ನನ್ನ ಬ್ಯಾಗ್ ತಂದು ಕೊಟ್ಟು ನನಗೆ ಟಾಟಾ ಬಾಯ್ ಮಾಡತ್ತಾನ. ಅವನಿಗೆ ಗಲ್ಲ ಎಲ್ಲ ಕಚ್ಚಿ ಎಲ್ಲ ರೆಡ್ ಮಾಡಿ ಬಂದೀನಿ. ಸೊ ಅವನಿಗೆ ಆಲ್ರೆಡಿ ಮಿಸ್ ಮಾಡ್ಕೊಳತ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ರಮ್ಯಾ, ಬಾಯ್.